ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಅನುದಾನ ತಾರತಮ್ಯ ಆರೋಪ. ಕೇಂದ್ರದ ವಿರುದ್ಧ ಹೋರಾಟಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಮೊದಲು ಸಂಸದರ ಮುಖಾಂತರವಾಗಿ ಕೇಂದ್ರದ ಮೇಲೆ ಒತ್ತಡವನ್ನ ಹೇರುವ ತಂತ್ರವನ್ನ ಮಾಡ್ತಾ ಇರೋದು. ಹೀಗಾಗಿ ಇಂದು ಇಲ್ಲವೇ ನಾಳೆ ರಾಜ್ಯದ ಸಂಸದರಿಗೆ ಸಿಎಂ ಪತ್ರ ಬರೀತಾರೆ. ಪ್ರಧಾನಿಯವರ ಮೇಲೆ ಒತ್ತಡ ಹೇರಿ ಅನುದಾನ ಬಿಡುಗಡೆಗೆ ಬೇಡಿಕೆ ಇಡುವಂಥದ್ದು. ಪತ್ರ ಬರೆದ ನಂತರ ಕೆಲವು ದಿನ ಕಾದು ನೋಡುವ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಆ ನಂತರ ಕೇಂದ್ರದಿಂದ ಯಾವುದೇ ರೀತಿಯಾದಂಥ ಸ್ಪಂದನೆ ಬರದೇ ಇದ್ರೆ ಮುಂದೆ ಏನು ಹೋರಾಟ ಮಾಡಬೇಕು, ಹೇಗೆ ಮಾಡಬೇಕು, ಹೋರಾಟದ ರೂಪುರೇಷೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾರೆ. ಮತ್ತೊಮ್ಮೆ ದೆಹಲಿಯಲ್ಲಿ ಹೋರಾಟಕ್ಕೆ ಇಳಿಯುವುದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಈ ಬಾರಿ ತಮಿಳುನಾಡು, ಕೇರಳ, ತೆಲಂಗಾಣ ಸಹಕಾರ ಪಡೆಯಲಿದ್ದಾರೆ ರಾಜ್ಯ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ದಕ್ಷಿಣದ ರಾಜ್ಯಗಳ ಬೆಂಬಲವನ್ನು ಪಡೆದು ಹೋರಾಟಕ್ಕೆ ಇಳಿಯೋದಕ್ಕೆ ತೀರ್ಮಾನವನ್ನ ಮಾಡಿರೋದು. ನೋಡಿ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಇದೊಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರೋದು. ಕೇಂದ್ರ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ, ತಾರತಮ್ಯವನ್ನ ಮಾಡ್ತಾ ಇದೆ. ತನ್ನ ಜೊತೆಗೆ ಮೈತ್ರಿ ಆಗಿರುವಂಥ ಮತ್ತು ಉತ್ತರ ಭಾರತದ ಕೆಲವು ಸರ್ಕಾರಗಳ ಬಗ್ಗೆ ಗಮನ ಹರಿಸ್ದಂಗೆನೆ, ಅನುದಾನ ಬಿಡುಗಡೆ ಮಾಡ್ದಂಗೆನೆ ಕರ್ನಾಟಕದ ಬಗ್ಗೆ ಆ ಕಾಳಜಿ ಅನ್ನೋದು ಇಲ್ಲ. ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ, ನಾವು ಎಲ್ಲದರಲ್ಲೂ ಕೂಡ ಸರ್ಕಾರಕ್ಕೆ ಪಾಲು ಕೊಡ್ತೀವಿ, ಆದರೆ ಅನುದಾನ ಅಂತ ಬಂದಾಗ ಯಾಕೆ ಈ ತಾರತಮ್ಯ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇರೋದು. ಈಗಾಗಲೇ ಒಂದ್ಸಲ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ, ದೆಹಲಿ ಚಲೋ ಅಂತ ಮಾಡಿ ಪ್ರತಿ ಒಂದನ್ನು ಕೂಡ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅದು ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಹೋರಾಟವನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಲಾಗ್ತಾ ಇದೆ. ಆದರೆ ಈ ಬಾರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಅದರ ಜೊತೆಗೆ ದಕ್ಷಿಣದ ರಾಜ್ಯಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಯಾರ್ಯಾರಿಗೆ ಇದೇ ಥರದೊಂದು ಪರಿಸ್ಥಿತಿ ಇದೆ, ಮನಸ್ಥಿತಿಗಳು ಎಲ್ಲೆಲ್ಲಿ ಒಂದಾಗಿದೆ, ಅವರು ಎಲ್ಲರೂ ಒಗ್ಗಟ್ಟಾಗಿ ಹೋದರೆ ಒಗ್ಗಟ್ಟು ಪ್ರದರ್ಶನದ ಜೊತೆಗೆ ಆ ಪ್ರತಿಭಟನೆ ಅಥವಾ ಆ ಹೋರಾಟಕ್ಕೆ ಮತ್ತಷ್ಟು ಬಲ ಬರಲಿದೆ ಅನ್ನುವಂಥ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಈಗೆಲ್ಲ ಸಂಸದರಿಗೂ ಪತ್ರ ಬರೆಯೋದು. ನಮ್ಮ ರಾಜ್ಯದ ಅನೇಕ ಸಂಸದರುಗಳಿಗಿದ್ದಾರೆ. BJPಯವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, JDSನವರು ಕೂಡ ಇದ್ದಾರೆ. ಅವರಿಗೆಲ್ಲ ಪತ್ರ ಬರೆಯೋದು. ನೋಡಿ, ರಾಜ್ಯದ ವಿಚಾರ ಬಂದಾಗ, ರಾಜ್ಯದ ಅಭಿವೃದ್ಧಿಯ ವಿಚಾರ ಬಂದಾಗ ನೀವಿಲ್ಲಿ ಪಕ್ಷಾತೀತವಾಗಿ ಬೇಡಿಕೆಯನ್ನು ಇಡಿ. ನಿಮ್ಮದೇ ಸರ್ಕಾರ ಆಗಿದೆ, ಹಾಗಾಗಿ ನೀವು ಈ ಬೇಡಿಕೆಗಳನ್ನು ಮುಂದಿಡಲೇಬೇಕು ಅಂತ BJPಗರಿಗೂ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತಂದರೆ ಕೆಲವು ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಅನ್ನೋದು ಬಿಡುಗಡೆ ಆಗದೆ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ. ಅದೆಲ್ಲವೂ ಸರಿ ಹೋಗಬೇಕು ಅಂತಂದರೆ ಅನುದಾನ ಬೇಕಾಗತ್ತೆ. ಇಲ್ಲಿನ ಸ್ಥಿತಿಗತಿ ಏನಿದೆ, ವಾಸ್ತವ ಚಿತ್ರಣ ಏನಿದೆ, ಅದನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟು ಅನುದಾನ ಬಿಡುಗಡೆ ಆಗೋ ರೀತಿಯಲ್ಲಿ ಮಾಡಿ ಅಂತ ಪತ್ರ ಬರೆಯೋದು. ಪತ್ರ ಬರೆದು ವರ್ಕೌಟ್ ಆಗಲಿಲ್ಲ ಅಂತಂದರೆ ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾದಂಥ ಆರೋಪ, ಅಸಮಾಧಾನದಿಂದ ದೆಹಲಿಗೆ ಹೋಗಲಾಗಿತ್ತು, ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಆಗ ಕಾಂಗ್ರೆಸ್ಸಿಗೆ ಅದು ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು. ಈಗ ಮತ್ತೊಮ್ಮೆ ಅದೇ ಚಿಂತನೆಯಲ್ಲಿ ಸರ್ಕಾರ ಇದೆ. ಇದರಲ್ಲಿ ನಾನಾ ರೀತಿಯಾದಂಥ ಆ್ಯಂಗಲ್ಗಳನ್ನು ನಾವು ನೋಡ್ಬೋದು. ಒಂದು, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದ್ರ ಮುಖಾಂತರವಾಗಿ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಡು ಬರೋದು. ಇನ್ನೊಂದು ಕಡೆಯಲ್ಲಿ ಒಂದು ಪ್ರಬಲವಾದಂಥ ಹೋರಾಟವನ್ನು ಕೇಂದ್ರ ಸರ್ಕಾರದ ಮುಂದೆ ಮಾಡಿ ತಮ್ಮ ಒಗ್ಗಟ್ಟು, ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಿರೋದು. ಏನೇನು ಲೆಕ್ಕಾಚಾರ ಇದೆ ಇದರಲ್ಲಿ, ಮತ್ತೆ ಏನೇನು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ? ಖಂಡಿತ ನೀತಿ, ಯಾಕೆಂದ್ರೆ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ, ಅನುದಾನದ ವಿಚಾರದಲ್ಲಿ ತಾರತಮ್ಯವನ್ನ ಮಾಡ್ಲಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಹಿಂದೆ ರಾಜ್ಯ ಸರ್ಕಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮೊದಲ ಬಾರಿಗೆ ಪ್ರತಿಭಟನೆಯನ್ನ ಮಾಡಿತ್ತು. ಯಾಕೆಂದ್ರೆ ಇಷ್ಟು ಸ್ವಾತಂತ್ರ್ಯ ಬಂದ ನಂತರ ಸುದೀರ್ಘ ಅವಧಿಯಲ್ಲಿ ಯಾರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯಾದಂತ ರಾಜ್ಯ ಸರ್ಕಾರಗಳು ಪ್ರತಿಭಟನೆಯನ್ನ ಮಾಡುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರಲಿಲ್ಲ. ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಕೊರತೆ ಆಗ್ತಾ ಇದೆ, ನಮ್ಮಿಂದ ತೆರಿಗೆ ರೂಪದಲ್ಲಿ ಹಣವನ್ನ ಪಡೆಯುವಂತ ಕೇಂದ್ರ ಸರ್ಕಾರ ನಮ್ಗೆ ತಾರತಮ್ಯವನ್ನ ಮಾಡ್ತಾ ಇದೆ ಅನ್ನುವಂತ ಕಾರಣಕ್ಕೆ ಮೊದಲ ಬಾರಿಗೆ ಬೀದಿಗಿಳಿದಿತ್ತು. ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ತದನಂತರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಕೂಡ ಏರಲಾಗಿತ್ತು. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ನಂತರ ಕೇಂದ್ರ ಸರ್ಕಾರ ಸಂದರ್ಭದಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಿತ್ತು. ಈಗ ಮತ್ತೆ ಕೇಂದ್ರ ಸರ್ಕಾರ ಹಲವು ಅನುದಾನಗಳನ್ನ ಪೆಂಡಿಂಗ್ ಇಟ್ಟಿದೆ ಅನ್ನುವಂತಹ
ಆರೋಪಗಳನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾ ಇದ್ದಾರೆ, ಹಾಗೆ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಸರಿಯಾಗಿ ನಮ್ಗೆ ಅನುದಾನ ಬರ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕಾಗ್ತಾ ಇಲ್ಲ, ಕೇಂದ್ರ ಪುರಸ್ಕೃತ ಯೋಜನೆಗಳ ಹಣವನ್ನು ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಬಜೆಟ್ ನಲ್ಲಿ ಮೀಸಲಿಟ್ಟಿರುವಂತಹ ಹಣವನ್ನು ಕೂಡ ನಮ್ಗೆ ನೀಡ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನ ಮತ್ತೆ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಹಾಗಾಗಿ ನಾವು ಅನಿವಾರ್ಯವಾಗಿ ಧ್ವನಿಯನ್ನ ಎತ್ತಬೇಕಾಗತ್ತೆ. ಹಾಗಾಗಿ ಮೊದಲು ನಮ್ಮ ರಾಜ್ಯದ ಸಂಸದರ ಮೂಲಕ ಕೇಂದ್ರದ ಮೇಲೆ ಒತ್ತಡವನ್ನ ಹೇರುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಎಲ್ಲ ಸಂಸದರಿಗೂ ಕೂಡ ನಾನು ಪತ್ರವನ್ನ ಬರೀತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಮೊದಲಿಗೆ ಮುಖ್ಯಮಂತ್ರಿಗಳು ಪತ್ರವನ್ನ ಸಂಸದರಿಗೆ ಬರೀತಾರೆ. ಬಿಜೆಪಿ, ಜೆಡಿಎಸ್ ಹಾಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಸಂಸದರಿಗೂ ಕೂಡ ಪತ್ರವನ್ನ ಬರೆದು ನೀವು ಪ್ರಧಾನಿಯವರನ್ನ ಭೇಟಿ ಮಾಡಿ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನವನ್ನ ನೀವು ಬಿಡುಗಡೆ ಮಾಡೋದಕ್ಕೆ ಒತ್ತಡವನ್ನ ತರಬೇಕು ಅನ್ನುವಂತ ಉಲ್ಲೇಖವನ್ನ ಮಾಡಿ ಪತ್ರವನ್ನ ಬರೀಲಿದ್ದಾರೆ. ಆ ಪತ್ರದ ನಂತರ ಕೆಲವು ದಿನ ಕಾದು ಅಲ್ಲಿಂದ ಯಾವ ರೀತಿಯಾದಂತ ಪ್ರತಿಕ್ರಿಯೆ ಸಿಗತ್ತೆ, ಏನು ಸ್ಪಷ್ಟೀಕರಣ ಸಿಗತ್ತೆ, ಇದನ್ನ ನೋಡಿಕೊಂಡು ಮತ್ತೊಮ್ಮೆ ಆ ದಕ್ಷಿಣ ಭಾರತದ ರಾಜ್ಯಗಳ ಒಂದು ಸಹಕಾರವನ್ನ ಪಡೆದು, ಯಾಕೆಂದ್ರೆ ಆ ರಾಜ್ಯಗಳಿಗೂ ಕೂಡ ಇವತ್ತು ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ಮಾಡ್ಲಾಗ್ತಾ ಇದೆ. ತಮಿಳುನಾಡು ಸರ್ಕಾರ ಕೂಡ ಧ್ವನಿಯನ್ನ ಎತ್ತಿತ್ತು ಹಿಂದೆ. ಸೊ ಹಾಗಾಗಿ ತಮಿಳುನಾಡು, ತೆಲಂಗಾಣ, ಕೇರಳ ರಾಜ್ಯ ಸರ್ಕಾರಗಳ ಒಂದು ಬೆಂಬಲವನ್ನ, ಸಹಕಾರವನ್ನ ಪಡೆದು ಮತ್ತೊಮ್ಮೆ ದೆಹಲಿಯಲ್ಲಿ ಹೋರಾಟಕ್ಕಿಳಿಯುವಂತ ಒಂದು ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ಕಾರಣಕ್ಕೆ ಈಗ ಮೊದಲ ಬಾರಿಗೆ ಸಂಸದರ ಮೂಲಕ ಒತ್ತಡವನ್ನ ತರುವಂತ ಒಂದು ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿರುವಂತದ್ದು ನೀತಿ. ಶಿವ, ಈಗ ಸಂಸದರು ಪತ್ರಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅಥವಾ ಅದನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ BJPಯ ಸಂಸದರುಗಳು ಅತಿ ಹೆಚ್ಚು ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯೂ ಅವರಿಗೆ ಕೇಳ್ಕೊಂಡಾಗ ಒಟ್ಟಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದಾಗ ಅವರು ಯಾವುದಕ್ಕೂ ಬಂದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೂ ಬಂದಿಲ್ಲ, ರಾಜ್ಯ ಸರ್ಕಾರದ ಪರವಾಗಿಯೂ ಕೂಡ ಬಂದಿಲ್ಲ. ಹೀಗಿರಬೇಕಾದ್ರೆ ಈಗ ದಕ್ಷಿಣದ ಎಲ್ಲ ರಾಜ್ಯಗಳು ಒಗ್ಗಟ್ಟಾಗಿ ಒಂದು ವೇಳೆ ದೆಹಲಿ ಚಲೋ ಅಂತ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡೋದು ಅಥವಾ ಹೋರಾಟವನ್ನ ಮಾಡೋದೇ ಆದರೆ ಆ ಹೋರಾಟದ ರೂಪರೇಷೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು, ಲಾಭ ಮತ್ತು ನಷ್ಟದ ಲೆಕ್ಕಾಚಾರ ರಾಜಕೀಯವಾಗಿ ಅಂತ ನೋಡೋದಾದ್ರೂ ಕೂಡ ಹೇಗೆ ವರ್ಕ್ ಆಗಬಹುದು ಅದು ಅಂತ? ಸಹಜವಾಗಿ ನೀತಿ, ಯಾಕೆಂದ್ರೆ ಹಿಂದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಮುಜುಗರ ಆಗಿತ್ತು. ಯಾಕೆಂದ್ರೆ ಅನುದಾನದ ವಿಚಾರದಲ್ಲಿ, ಪರಿಹಾರ ಕೊಡುವಂತ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇವತ್ತು ಬೀದಿಗಿಳಿಬೇಕಾಗಿದ್ರೆ ನಮಗೂ ಕೂಡ ಅದು ಒಂದ್ ರೀತಿ ಮುಜುಗರವನ್ನ ತರ್ತಾ ಇದೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಕೇಂದ್ರಕ್ಕೂ ಕೂಡ ಎದುರಾಗಿತ್ತು. ಸೊ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ವಿಚಾರದಲ್ಲಿ ಆದೇಶವನ್ನ ಮಾಡಿದ್ರಿಂದ ಮತ್ತಷ್ಟು ಮುಜುಗರ ಅಲ್ಲಿ ಎದುರಾಗಿತ್ತು. ಸೊ ಇದೀಗ ಮತ್ತೊಮ್ಮೆ ಏನಾದ್ರೂ ಅಂತಹ ಪ್ರತಿಭಟನೆಯನ್ನ ಮಾಡುವಂತಹ ದಾರಿಯನ್ನು ತುಳಿದಿದ್ದೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಎದುರಾಗತ್ತೆ. ಆದ್ರೆ ಅದಕ್ಕೂ ಮೊದಲು ಈಗ ಸಂಸದರ ಮೂಲಕ ಒಂದು ಮನವಿ ಅಥವಾ ಬೇಡಿಕೆಯನ್ನ ಇಡುವಂತ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಆ ಕಾರಣಕ್ಕೆ ಈಗ ಸಂಸದರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿ ಪಕ್ಷಭೇದವನ್ನ ಮರೆತು ರಾಜ್ಯದ ವಿಚಾರ ಬಂದಾಗ, ರಾಜ್ಯದ ಸಮಸ್ಯೆ ಅಥವಾ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ ಎಲ್ಲ ಸಂಸದರು ಕೂಡ ಒಟ್ಟಾಗಿ ನಿಲ್ಲಬೇಕಾಗತ್ತೆ. ಮತ್ತೆ ಕೇಂದ್ರದ ಮೇಲೆ ಒತ್ತಡ ಅಥವಾ ಮನವಿಯ ರೂಪದಲ್ಲಿ ಪ್ರಧಾನಿಯವರ ಮನವೊಲಿಸಿ ಆ ಒಂದು ಅನುದಾನವನ್ನ ಅಥವಾ ಹಣವನ್ನ ಬಿಡುಗಡೆ ಮಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಕಾಂಗ್ರೆಸ್ ಸಂಸದರು ಪ್ರಧಾನಿಯವರ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನ ಮಾಡಿದ್ರೆ ಬಿಜೆಪಿ ಸಂಸದರು ಮನವಿಯನ್ನ ಮುಂದಿಡಬೇಕಾಗತ್ತೆ. ಈ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಸಂಕಷ್ಟ ಬಂದಿದೆ, ಅನುದಾನ ನೀವು ಕೊಡ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಹಾಗಾಗಿ ದಯವಿಟ್ಟು ಇಲ್ಲಿ ಪಕ್ಷಭೇದವನ್ನ ಮರೆತು ರಾಜ್ಯದ ವಿಚಾರದಲ್ಲಿ ನೀವು ಅನುದಾನವನ್ನ ಬಿಡುಗಡೆ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಅದು ಅನುಕೂಲ ಆಗಬಹುದು ಅನ್ನುವಂತ ಒಂದು ಕಾರಣಗಳನ್ನ ಕೊಟ್ಟು ಅಲ್ಲಿ ಮನವಿಯನ್ನ ಮಾಡ್ಬೇಕಾಗತ್ತೆ. ಆದ್ರೆ ಬಿಜೆಪಿ ಸಂಸದರು ಆ ರೀತಿಯಾದಂತ ಮನವಿಯನ್ನ ಇಡ್ತಾರ? ಸೊ ಇದನ್ನ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಹಿಂದೆ ಸಾಕಷ್ಟು ಬಾರಿ ಬಿಜೆಪಿ ಸಂಸದರ ಮೇಲೆ ಕೂಡ ಆರೋಪಗಳು ಎದುರಾಗಿತ್ತು. ಪ್ರಧಾನಿ ಅವರ ಮುಂದೆ ಅವರು ಮಾತನಾಡೋದಿಲ್ಲ, ಯಾವುದೇ ಧ್ವನಿಯನ್ನ ಎತ್ತೋದಿಲ್ಲ, ಹಾಗಾಗಿ ಅವರು ಎಲ್ಲಿ ಒತ್ತಡವನ್ನ ತರ್ತಾರೆ ಅನ್ನುವಂತಹ ಆರೋಪಗಳು ಕೂಡ ಇತ್ತು. ಆದ್ರೆ ಬದಲಾದಂತಹ ಸಂದರ್ಭದಲ್ಲಿ ಈಗ ಪ್ರಹ್ಲಾದ್ ಜೋಶಿ ಅವರೇ ಈಗ ರಾಜ್ಯದಲ್ಲಿ ಪ್ರಭಾವಿ ಸಚಿವರಾಗಿರೋದ್ರಿಂದ, ಜೊತೆಗೆ ಪ್ರಧಾನಿ ಅವರ ಹತ್ತಿರ ಇರೋದ್ರಿಂದ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಂಸದರು ಬೇಡಿಕೆಯನ್ನ ಮುಂದಿಡುವಂತ ಒಂದು ಮನವಿಯನ್ನ ಮುಂದಿಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಮಾಡಬಹುದು. ರಾಜ್ಯದ ವಿಚಾರದಲ್ಲಿ ನಾವು ರಾಜಕೀಯವನ್ನ ಮಾಡೋದು ಬೇಡ, ಅನುದಾನವನ್ನ ಕೊಡಿಸ್ಬೇಕು ಅಂತೇಳಿ ಅವ್ರು ಮುಂದಾಗಿದ್ದೆ ಆದ್ರೆ ರಾಜ್ಯಕ್ಕೆ ಬರಬೇಕಾದಂತ ಅನುದಾನವನ್ನ ಕೊಡಿಸಬಹುದು ನೀತಿ. ಯಾಕಂದ್ರೆ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಸುಮಾರು 5,495 ಕೋಟಿ ರೂಪಾಯಿಗಳು ರಾಜ್ಯಕ್ಕೆ ಬರಬೇಕಾಗತ್ತೆ. ಜಲ್ ಜೀವನ್ ಮಿಷನ್ ನಡಿ ಕೇಂದ್ರ ಸರ್ಕಾರ ಸುಮಾರು 10,886 ಕೋಟಿ ರೂಪಾಯಿಗಳನ್ನ
ರಾಜ್ಯಕ್ಕೆ ಕೊಡಬೇಕಾಗತ್ತೆ. ಹಾಗೆ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಯೋಜನೆಯಡಿ ಸುಮಾರು 10,000 ಕೋಟಿ ರೂಪಾಯಿ ಇನ್ನೂ ಬಾಕಿ ಇದೆ ಅಂತೇಳಿ ಈಗಾಗಲೇ ವರದಿಗಳು ಬರ್ತಾ ಇದೆ. ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಬಜೆಟ್ ನಲ್ಲಿ ಸುಮಾರು 5,360 ಕೋಟಿ ರೂಪಾಯಿಗಳನ್ನ ಇಡಲಾಗಿತ್ತು. ಆ ಹಣ ಕೂಡ ಇಲ್ಲಿಯವರೆಗೆ ಬಂದಿಲ್ಲ. ಅದನ್ನು ಕೂಡ ಕೊಡುವಂತ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ. ಹಾಗೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಲ್ಲಿ ಸುಮಾರು 446 ಕೋಟಿ ರೂಪಾಯಿಗಳನ್ನ ರಾಜ್ಯಕ್ಕೆ ಕೊಡಬೇಕಾಗಿದೆ. ಪೆರಿಫೆರಲ್ ವರ್ತುಲ ರಸ್ತೆಗಾಗಿ ಸುಮಾರು 11,495 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಾಗತ್ತೆ. ನರೇಗಾ ಯೋಜನೆಯಡಿ 266 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ನೀಡಬೇಕಾಗಿದೆ. ಸೊ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಬಿಡುಗಡೆ ಮಾಡಿದ್ದೇ ಆದರೆ ಆಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸುಲಭ ಆಗತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಒತ್ತಡವನ್ನ ಹೇರುತ್ತೆ, ಕೇಂದ್ರ ಇದಕ್ಕೆ ಮಣಿಯುತ್ತಾ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.